ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಟಿ9 ಡಿಜಿಟಲ್ ವಾಹಿನಿಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಇಂದು ನಾವು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಮೊರೆ ಅಥವಾ ನಮ್ಮ ಕಷ್ಟಗಳನ್ನು ಭಗವಂತನಿಗೆ ಅರ್ಪಣೆ ಮಾಡೋಕ್ಕೆ ಹೋದಾಗ, ಅಥವಾ ನಾವು ಪೂಜೆ ಮಾಡ್ಸೋಕ್ಕೆ ಹೋದಾಗ, ಅಥವಾ ಅಭಿಷೇಕ ಮಾಡ್ಸೋಕ್ಕೆ ಹೋದಾಗ, ಅಥವಾ ಅರ್ಚನೆ ಮಾಡ್ಸೋಕ್ಕೆ ಹೋದಾಗ ಅಲ್ಲಿನ ಅರ್ಚಕರು, ಅಲ್ಲಿನ ವಿಪ್ರರು, ಅಲ್ಲಿನ ದೇವಸ್ಥಾನದ ನಿರ್ವಾಹಕರು ಯಾರೇ ಆಗಲಿ ನಮಗೇನು ಮಾಡ್ತಾರೆ, ಬಹುಶಃ ಅರ್ಚಕರು ಅಂದ್ಕೊಳ್ಳಿ, ಅವರು ತಕ್ಷಣ ನಮ್ಮ ಹೆಸರಲ್ಲಿ ಅರ್ಚನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಅದಾದಮೇಲೆ ತೀರ್ಥವನ್ನು ಕೊಡ್ತಾರೆ, ಪ್ರಸಾದ ಕೊಡ್ತಾರೆ. ಅದ್ರ ಜೊತೆಗೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ತಲೆಗೆ ಒಂದು ಶಟಗೋಪುರ ಅಂತ, ಅದನ್ನು ನಮಗೆ ಸ್ಪರ್ಶ ಅದನ್ನು ಶಟಾರಿ ಅಂತ ಕರಿತೀವಿ, ಶಟಗೋಪುರ ಅಂತ ಕರಿತೀವಿ. ಅದು ನಮ್ಮ ತಲೆಗೆ ಸ್ಪರ್ಶ ಮಾಡಿ ಶತಮಾನಂಭವತಿ ಅಥವಾ ದೀರ್ಘಾಯುಷ್ಮಾನ್ ಭವ ಅಥವಾ ಭಗವಂತನ ಕೃಪೆ ನಿಮಗಿರಲಿ ಅಂತಕ್ಕಂಥ ಆಶೀರ್ವಚನದ ಮುಖಾಂತರ ನಮ್ಮ ತಲೆಗೆ ಅದು ಶಟಾರಿ ಅಥವಾ ಶಟಗೋಪುರವನ್ನು ಇಡ್ತಾರೆ. ಇದಕ್ಕಿಡೋದ್ರ ಫಲ ಏನು, ಇದರ ಮಹತ್ವ ಏನು, ಇದನ್ನು ನಾವು ಸಾಮಾನ್ಯವಾಗಿ ದಕ್ಷಿಣ ಭಾರತದ ಎಲ್ಲ ದೇವಸ್ಥಾನಗಳಲ್ಲೂ, ಅದರಲ್ಲೂ ಕೂಡ ವಿಷ್ಣು ದೇವಸ್ಥಾನಗಳಲ್ಲಿ, ಕೃಷ್ಣನ ದೇವಸ್ಥಾನಗಳಲ್ಲಿ, ಹನುಮನ ದೇವಸ್ಥಾನಗಳಲ್ಲಿ ಇದು ಹೆಚ್ಚು ಆ ಶಟಗೋಪುರವನ್ನು ಇಟ್ಟೇ ಕಳಿಸ್ತಾರೆ. ನಮಗೆ ಆ ಶಟಗೋಪುರದಲ್ಲಿ ಏನು ಅಷ್ಟು ಫಲ, ಅದು ಇಡ್ಸ್ಕೊಂಡ್ರೆ ಒಳ್ಳೆಯದಾ, ಅಥವಾ ನಾವು ಇವತ್ತಿನ ದಿವಸ ಈ ವಿಷಯ ತಿಳ್ಕೊಂಡಾದಮೇಲೆ ಅದು ಇಡೋವರೆಗೂ ಕಾಯೋದು ಕೂಡ ತುಂಬಾ ಒಳ್ಳೆಯದು. ವಿಷ್ಣು ದೇವಸ್ಥಾನ, ವೆಂಕಟೇಶ್ವರನ ದೇವಸ್ಥಾನ, ಶ್ರೀನಿವಾಸನ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ಹಾಗೆಯೇ ಚನ್ನಕೇಶವ ದೇವಸ್ಥಾನ, ಎಲ್ಲ ಕಡೆ ಈ ರೀತಿಯ ಶಟಗೋಪುರವನ್ನು ಇಡ್ತಾರೆ. ಇದರಿಂದ ನಮಗೆ ಎಷ್ಟರ ಮಟ್ಟಿಗೆ ಅದು ಅದೃಷ್ಟ ಕೂಡಿ ಬರುತ್ತೆ, ಒಳ್ಳೆಯದಾ, ಇದರ ಮಹತ್ವ ಏನು? ಯಾಕೆಂದರೆ ನಮ್ಮ ನಿತ್ಯ ಭಕ್ತಿಯಲ್ಲಿ ಈ ಒಂದು ವಿಷಯ ತಿಳ್ಕೊಂಡಾಗ ನಮ್ಮೆಲ್ರಿಗೂ ಕೂಡ ಹೌದಾ ಇಷ್ಟು ಮಹತ್ವ ಇದೆಯಾ ಅಂತಕ್ಕಂಥ ಭಾವನೆ ಕೂಡ ಬರುತ್ತೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ದೇವಸ್ಥಾನದಲ್ಲಿ ಆ ಅರ್ಚಕರ ಮುಖೇನ ನಾವು ಆ ಶಟಗೋಪುರವನ್ನು ಕೂಡ ನಾವು ಅಲಂಕಾರ ಮಾಡ್ಕೊಳ್ತೀವಿ. ಇದರಿಂದ ಏನು ಅಂತ ಹೇಳಿದ್ರೆ, ನಾವು ಗರ್ಭಗುಡಿಯೊಳಕ್ಕೆ ನಮಗೆ ಯಾರಿಗೂ ಪ್ರವೇಶ ಇರೋದಿಲ್ಲ. ಅದು ಒಂದು ಟ್ರಾನ್ಸ್ಫಾರ್ಮರ್ ಇದ್ದಂಗೆ, ಅದು ಶಕ್ತಿ ಕೇಂದ್ರ ಇದ್ದಂಗೆ. ಆ ಗರ್ಭಗುಡಿಯಲ್ಲಿ ಏನು ಮಾಡ್ತಾರೆ, ಈ ಶಟಗೋಪುರ ಯಾವ ರೀತಿ ಗೋಪುರದ ಆಕಾರದಲ್ಲಿರುತ್ತೆ, ಕಿರೀಟದ ಆಕಾರದಲ್ಲಿರುತ್ತೆ, ಪಂಚಲೋಹಗಳಿಂದ ಮಾಡಿರ್ಪಟ್ಟಿರ್ತಕ್ಕಂಥ ವಿಶೇಷವಾದ ವಸ್ತುಗಳು ಕೂಡ ಸೇರಿರ್ತಕ್ಕಂಥ, ಲೋಹಗಳು ಸೇರಿರ್ತಕ್ಕಂಥದ್ದು ಕೂಡ ಅದಾಗಿರುತ್ತೆ. ಆ ಶಟಗೋಪುರವನ್ನು ಏನು ಮಾಡ್ತಾರೆ, ದೇವರ ಪಾದಗಳಲ್ಲಿಟ್ಟಿರ್ತಾರೆ. ಎಲ್ಲ ಪೂಜೆಗಳು, ಭಗವಂತನಿಗೆ ಏನೇನು ಪೂಜೆ ನಡೆಯುತ್ತೋ ಎಲ್ಲ ಪೂಜೆಗಳು ಕೂಡ, ಎಲ್ಲ ಮಂತ್ರಗಳು ಕೂಡ, ಎಲ್ಲವೂ ಕೂಡ ಅದಕ್ಕೂ ಕೂಡ ಅರ್ಪಣೆ ಆಗ್ತಾ ಇರುತ್ತೆ. ಅಭಿಷೇಕ ಮಾಡಿದ್ರೆ ಅದಕ್ಕೂ ಅಭಿಷೇಕ ಆಗುತ್ತೆ. ಅರ್ಪಣೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವೆಲ್ಲರೂ ಗಮನಿಸಿರ್ಬೋದು, ಆ ಶಟಗೋಪುರ ಅಥವಾ ಶಟಾರಿಯನ್ನು ತಲೆ ಮೇಲೆ ಇಟ್ಟಾಗ ಆ ಶಟಗೋಪುರದ ಮೇಲೆ 2 ಪಾದಗಳಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಶಟ ಅಂತ ಹೇಳಿದ್ರೆ ಅಹಂಕಾರ, ಶಟ ಅಂದರೆ ಅಹಂಕಾರ. ಹಾಗೆ ಶಟಾರಿ ಅಂತ ಹೇಳಿದ್ರೆ ಅಹಂಕಾರದಿಂದ ಮುಕ್ತರಾಗೋದು. ಯಾಕೆಂದರೆ ನಾವು ತಲೆ ಎಲ್ಲೋ ಒಂದು ಕಡೆ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋದಾಗ ಮುಡಿಯನ್ನು ಕೊಡ್ತೀವಿ. ಅದೇನು ಅಂದರೆ ನಮ್ಮ ಅಹಂಕಾರ, ನಮ್ಮ ಕಷ್ಟಗಳು, ನಮ್ಮ ಕರ್ಮ ಫಲಗಳು ಆ ಕೂದಲಲ್ಲಿ ತಲೆಯಲ್ಲಿರುತ್ತೆ, ಅದು ಹೋಗಲಿ ಅಂತ. ಆ ರೀತಿಯಾಗಿ ಈ ಶಟಾರಿಯನ್ನು ನಮ್ಮ ತಲೆಯ ಮೇಲೆ ಇಡೋದು ಯಾವ ಉದ್ದೇಶ ಅಂದರೆ, ನಾವು ದೇವಸ್ಥಾನದ ಗರ್ಭಗುಡಿಯ ಒಳಕ್ಕೆ ಹೋಗೋಕ್ಕಾಗಲ್ಲ, ಎಲ್ಲ ಪೂಜೆಗಳು ಎಲ್ಲ ಫಲ ಕೂಡ ಅದರಲ್ಲಿರುತ್ತೆ. ಆ ಫಲ ಇವರಿಗೆ ಅರ್ಪಣೆ ಆಗಲಿ, ಇವರಿಗೆ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಆ ಶಟಾರಿ ಅಥವಾ ಶಟಗೋಪುರವನ್ನು ನಮ್ಮ ಮೇಲೆ ಇಟ್ಟಾಗ ಅರಿಷಡ್ ವರ್ಗಗಳಿಂದ ಮುಕ್ತರಾಗ್ತೀವಿ. ನಮ್ಮ ಅರಿಷಡ್ ವರ್ಗಗಳಿಂದ ಮುಕ್ತರಾಗ್ತೀವಿ. ನಮಗೆ ಎಷ್ಟೋ ಕೋಪ ಇರುತ್ತೆ, ತಾಪ ಇರುತ್ತೆ, ಅಹಂಕಾರ ಇರುತ್ತೆ, ಎಲ್ಲದರಿಂದ ಕೂಡ ಮುಕ್ತರಾಗ್ತೀವಿ. ಆ ತಲೆಯಲ್ಲಿ ವಿಶೇಷವಾದ ಶಕ್ತಿ ಕೂಡ ನಮಗೆ ಸಪ್ತ ಚಕ್ರಗಳ ಮುಖಾಂತರ ಕೂಡ ನಮಗೆ ದೇಹವನ್ನು ಆವರಿಸ್ಕೊಳ್ಳುತ್ತೆ. ಹಾಗೆಯೇ ನಾವೇನು ಮಾಡಬೇಕು, ಆ ತಲೆಯಲ್ಲಿ ಶಟಾರಿ ಇಟ್ಟಾಗ ತಕ್ಷಣ ನಾವೊಂದು ಸಂಕಲ್ಪ, ನನಗೊಂದು ವಾಹನ, ನನಗೆ ಅಥವಾ ಮನೆ ಅಥವಾ ಮಗಳ ವಿವಾಹ ಅಂತಕ್ಕಂಥ ಭಾವನೆ ಇಟ್ಕೊಂಡ್ರೆ ಅದು ಕೂಡ ಈಡೇರುತ್ತೆ. ಈ ತಂತ್ರವನ್ನು ತಾವೆಲ್ಲರೂ ತಿಳ್ಕೊಳ್ಳೇಬೇಕು. ಹಾಗಾಗಿ ಆ ಶಟಾರಿಯ ಮಹತ್ವ ಎಷ್ಟೋ ಜನ ನಮ್ಗೆ ಗೊತ್ತಿರಲ್ಲ, ಏನೋ ತಲೆ ಮೇಲೆ ಇಡ್ತಾರೆ, ಹೊಟ್ಟೋಗ್ತಾರೆ. ಆ ತಲೆ ಮೇಲೆ ಇಟ್ಟಾಗ ತಲೆಯನ್ನು ಈ ರೀತಿ ಬಾಗಬೇಕು ನಾವು. ಆ ಬಾಗಿದಾಗ ಅವರು ಆ ಶಟಗೋಪುರವನ್ನು ಇಟ್ಟಾಗ ತಕ್ಷಣ ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಈಡೇರುತ್ತೆ. ಈ ಒಂದು ಸೀಕ್ರೆಟನ್ನು ಎಲ್ಲರೂ ತಿಳ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.